ನಮಸ್ಕಾರ, ಮಾಯಾಳ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ನಾನು ರುಚಿಕರವಾದ ಪಾಸ್ತಾ ಸಲಾಡ್ ಅಥವಾ ಗ್ರೀನ್ ಪಾಸ್ತಾ ಮಾಡ್ಕೊಂಡಿದ್ದೇನೆ. ಯಾವಾಗಲೂ ನಮಗೆ ರೆಡ್ ಪಾಸ್ತಾ, ವೈಟ್ ಪಾಸ್ತಾ ಮಾತ್ರ ಗೊತ್ತಿತ್ತು. ಇದೊಂದು ಹೊಸ ರುಚಿ. ಹಾಗೆ ಇದರಲ್ಲಿ ತುಂಬ ಹಸಿ ತರಕಾರಿಗಳನ್ನು ಉಪಯೋಗಿಸ್ತಾ ಇದ್ದೀವಿ. ತರಕಾರಿ ಬೀಟ್ರೂಟ್, ಕ್ಯಾರೆಟ್, ಸೌತೆಕಾಯಿ ಹಾಗೂ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಯಾವುದನ್ನು ಫ್ರೈ ಮಾಡ್ಕೊಂಡಿಲ್ಲ, ಪಾಸ್ತಾ ಮಾತ್ರ ಬೇಯಿಸ್ಕೊಂಡಿದ್ದೀನಿ. ಪಾಸ್ತಾ ಬೇಯಿಸ್ಕೊಳ್ಳೋಕ್ಕೆ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಈಗ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪಾಸ್ತಾ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಗ್ರೀನ್ ಪಾಸ್ತಾ ಅಥವಾ ಪಾಸ್ತಾ ಸಲಾಡ್ ಮಾಡ್ಕೊಳ್ಳೋಕ್ಕೆ ಮಸಾಲೆ ರುಬ್ಕೊಳ್ಬೇಕು. ಅದಕ್ಕೆ 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, 1 ಮುಷ್ಟಿ ಪುದೀನ, 2 ಹಸಿಮೆಣಸು ಹಾಗೂ 1 ತುಂಡು ಹಸಿ ಶುಂಠಿ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಬೇಯ್ತಾ ಇದೆ, ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಇದು ಇವಾಗ ಬೆಂದಿದೆ. ಈಗ ಇದರ ನೀರನ್ನೆಲ್ಲ ಬಸಿಯೋಣ. ಪಾಸ್ತಾ ಸಲಾಡ್ ಮಾಡ್ಕೊಳ್ಳೋಕ್ಕೆ ತರಕಾರಿ ಈ ಥರ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಇದರ ಜೊತೆಗೆ ನಾವು ಕ್ಯಾಬೇಜ್ ಕೂಡ ಹಾಕ್ಕೊಳ್ಬೋದು, ನವಿಲುಕೋಲು ಕೂಡ ಹಾಕ್ಕೊಳ್ಬೋದು. ಪಾಸ್ತಾ ಬೇಯಿಸಿಬಿಟ್ಟು ನೀರನ್ನು ಸೋಸಿ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಈ ಪ್ಯಾನ್ಗೆ ಬೆಣ್ಣೆ ಹಾಕಿದ್ದೇನೆ ಸ್ವಲ್ಪ. ಇದು ಬಿಸಿ ಆದ ತಕ್ಷಣ ಪಾಸ್ತಾ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಕರೆಕ್ಟ್ ಇದೆ. ಈಗ ಪಾಸ್ತಾ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಕುದಿ ಬರೋವರೆಗೂ ಮುಚ್ಚಿಡ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ನೋಡಿ, ಒರೆಗಾನೋ ಹಾಕ್ಕೊಳ್ತಾ ಇದ್ದೀನಿ ಪಾಸ್ತಾ ಫ್ಲೇವರ್ ಬರೋಕ್ಕೆ. ಖಾರಕ್ಕೆ ನಾನು ರುಬ್ಬುವಾಗಲೇ ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ಹಾಗೆ ಖಾರ ನೋಡಿಕೊಂಡು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಎಲ್ಲ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಹೆಲ್ದಿ ಪಾಸ್ತಾ ಅಥವಾ ಗ್ರೀನ್ ಪಾಸ್ತಾ ರೆಡಿ. ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣು ಬದಲು ಮಾವಿನಕಾಯಿ ಇದ್ದರೆ ಮಾವಿನಕಾಯಿ ಸಹ ಈ ಥರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಳ್ಬಹುದು. ಬೇರೆ ಯಾವುದೆಲ್ಲ ತರಕಾರಿ ಹಸಿಯಾಗಿ ತಿನ್ಬೋದು, ಎಲ್ಲ ತರಕಾರಿನೂ ಹಾಕ್ಕೊಳ್ಬೋದು. ಬೇಬಿ ಕಾರ್ನ್ ಇದ್ದರೆ ಅದನ್ನು ಉದ್ದಕ್ಕೆ ಹೆಚ್ಚಿಬಿಟ್ಟು ಸ್ವಲ್ಪ ಬೇಯಿಸಿಬಿಟ್ಟು ಹಾಕ್ಕೊಳ್ಬಹುದು. ನೋಡಿ, ಗ್ರೀನ್ ಪಾಸ್ತಾ ರೆಡಿ.